ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ಮತ್ತೆ ಡಿ ಸಿ ಅಂತ ಹೇಳ್ಬಿಟ್ಟು ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ 8 ಹ್ಯಾಬಿಟ್ಸ್ ಆಫ್ ವೆಲ್ತಿ ಪೀಪಲ್. ಅಂದ್ರೆ ಶ್ರೀಮಂತರಾಗಿರೋರು ಮತ್ತೆ ಶ್ರೀಮಂತರಾಗ್ಲಿಕ್ಕೆ ಹೋಗ್ತಾ ಇರೋರು ಜೊತೆಗೆ ಈಗ ಆಲ್ರೆಡಿ ಶ್ರೀಮಂತರಾಗಿದ್ದು ಅವರು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಆ ನಿಯಮಗಳು ಏನಂತ ನೋಡೋಣ. ಅದಕ್ಕೂ ಮುಂಚೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಕೂಡ ಅದನ್ನ ಮಾಹಿತಿನ ತಿಳಿಸೋದು ಮುಖಾಂತರ ನೀವು ಹೊಸ ಒಂದು ವಿಚಾರಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳುವಂತದ್ದಾಗಿರುತ್ತೆ. ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿದೀರಾ, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ಕಂಟೆಂಟ್ ಅವಾಗಲೇ ಹೇಳ್ದಂಗೆ ಶ್ರೀಮಂತರು ಈ ನಿಯಮಗಳನ್ನು ತಪ್ಪದೇ ಪಾಲನೆ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವರು ಬಿಕಮ್ ಎ ರಿಚರ್ ಅಂಡ್ ರಿಚರ್. ಹ್ಯಾಬಿಟ್ಸ್ ಆಫ್ ವೆಲ್ತಿ ಪೀಪಲ್ಸ್ ಯಾವ್ದಿದು ಅಂತ ನೋಡೋಣ. ಫಸ್ಟ್ ಸೆಟ್ ಎ ಫೈನಾನ್ಷಿಯಲ್ ಗೋಲ್. ಸಾಮಾನ್ಯವಾಗಿ ಯಾರೆಲ್ಲ ರಿಚ್ ಪೀಪಲ್ ಆಗಿದ್ದಾರೆ ಅಥವಾ ರಿಚ್ ಪೀಪಲ್ ಆಗ್ತಾ ಇದ್ದಾರೆ ಅಥವಾ ಆಗಿರೋರು, ಅವರ ಇತಿಹಾಸ ನೋಡಿದ್ರೆ, ಇಂದಿನ ಇತಿಹಾಸ ನೋಡಿದ್ರೆ ಅವರು ಆಲ್ವೇಸ್ ಒಂದು ಗೋಲ್ ನ ಸೆಟ್ ಮಾಡ್ಕೊಂಡಿರ್ತಾರೆ. ಆ ಗೋಲ್ ಸೆಟ್ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಮೊದಲನೇದು, ನೀವು ನಿಮ್ಮ ಗೋಲ್ ಏನು ಅಂತ ಬಿಟ್ಟು ನೀವು ಸೆಟ್ ಮಾಡ್ಕೊಳ್ಬೇಕು. ಅದರ ಆಧಾರದ ಮೇಲೆ ನೀವು ಕೆಲಸನ ಸ್ಟಾರ್ಟ್ ಮಾಡ್ತಾ ಹೋಗುವಂಥದ್ದು. ಸ್ಪೆಂಡ್ ಲೆಸ್ ದೆನ್ ಯು ಅರ್ನ್. ಅಂದ್ರೆ ನೀವೇನ್ ಆದಾಯ ಗಳಿಸ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಿಗೆ ಆದಾಯ ಮೀನ್ಸ್ ಖರ್ಚನ್ನ ಮಾಡಬಾರ್ದು. ಒಂದ್ ವೇಳೆ ನೀವು ಒಂದು 80,000 ರೂಪಾಯಿ ಹಣ ಗಳಿಸ್ತಾ ಇದ್ದೀರಾ ತಿಂಗಳಿಗೆ ಅಂತ ಹೇಳಿದ್ರೆ, ನಿಮ್ಮ ಖರ್ಚು 50,000 ರೂಪಾಯಿ ಒಳಗಡೆ ಇರಬೇಕು ಅಥವಾ 40,000 ರೂಪಾಯಿ ಒಳಗಡೆ ಇರಬೇಕು. ನೀವು 80,000 ಆದಾಯ ಗಳಿಸ್ತಾ ಇದ್ದು ನೀವು 82,000ನೋ 85,000ನೋ ಅಥವಾ 90,000 ಖರ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ನಿಮ್ಮ ಏನ್ ಹೇಳ್ತೀವಿ, ನೀವೇನ್ ಕನಸನ್ನ ಕಟ್ಕೊಂಡಿರ್ತೀರಾ ಶ್ರೀಮಂತರಾಗ್ಬೇಕು ಅಂತನೋ ಅಥವಾ ಹಣ ಗಳಿಸ್ಬೇಕು ಅಂತನೋ ಅಥವಾ ಹಣ ಉಳಿತಾಯ ಮಾಡ್ಬೇಕು ಅಂತನೋ ಅಥವಾ ಎಮರ್ಜೆನ್ಸಿ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತನೋ ಅಥವಾ ಇನ್ನೇನೋ ನೀವು ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವೇನ್ ಆದಾಯ ಗಳಿಸ್ತಾ ಇದ್ರ ಆದಾಯಕ್ಕಿಂತ ನೀವು ಹಣನ ಕಡಿಮೆ ಖರ್ಚು ಮಾಡೋದನ್ನ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಬಿಲ್ಡ್ ಎನ್ ಎಮರ್ಜೆನ್ಸಿ ಫಂಡ್. ಮಿನಿಮಮ್ ನೀವು ಆದಾಯ ಗಳಿಸುವಂತ ತಿಂಗಳಿಗೆ ಅದನ್ನ ಮಿನಿಮಮ್ 6 ತಿಂಗಳು ನೀವು ಹೂಡಿಕೆಯನ್ನು ಮಾಡಬೇಕು. ಎಲ್ಲಿ? ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಉಳಿತಾಯ ಮಾಡಿಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ ಆ ಪದನೇ ಹೇಳುತ್ತೆ. ಯಾವಾಗ ನಿಮಗೆ, ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ನಿಮಗಾಗಿರ್ಬೋದು ಅಥವಾ ನಿಮ್ಮ ವೆಹಿಕಲ್ಗಾಗಿರ್ಬೋದು, ಯಾವುದೋ ಒಂದು ಎಮರ್ಜೆನ್ಸಿ ಬಂದಾಗ ಹಣ ನಿಮಗೆ ಉಳಿತಾಯ ಮಾಡಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಉಳಿತಾಯ ಮಾಡಬೇಕು. ಯಾರೆಲ್ಲ ಇಲ್ಲಿ ತನಕ ಅವರ ಲೈಫ್ ಅಲ್ಲಿ ವಿನ್ ಆಗಿದ್ದಾರೆ ಅಥವಾ ವಿನ್ ಆಗ್ತಾ ಇದ್ದಾರೆ ಅಥವಾ ವಿನ್ ಆಗಿರೋರ್ನ ನೀವು ಹಿಸ್ಟ್ರಿ ನೋಡಿದ್ರೆ ಅವರೆಲ್ಲ ಈ ಪಾಲನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಅವರು ಯಾವ್ದ್ಯಾವ್ದಕ್ಕೆ ಹಣ ಎಷ್ಟೆಷ್ಟು ಇಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಹೇಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದು, ಅದರ ಆಧಾರದ ಮೇಲೆ ಅವರು ಗೋಲ್ ಸೆಟ್ ಮಾಡ್ಕೊಂಡು ಅದ್ರ ಪ್ರಕಾರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಥವಾ ಸೇವಿಂಗ್ಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆ ಒಂದು ಏನು ಅವರು ಅಚೀವ್ ಆಗಿದ್ದಾರೆ, ಆ ನಿಯಮಗಳನ್ನ ಏನಿದೆ ಆ ನಿಯಮಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಇನ್ವೆಸ್ಟ್ ಫಾರ್ ಎ ಲಾಂಗ್ ಟರ್ಮ್. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನೀವು ಮೋರ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬೆನಿಫಿಟ್ ತಗೊಳ್ತೀರಾ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಪ್ರತಿ ತಿಂಗಳು 1,000 ಅಥವಾ 5,000 ಅಥವಾ 10,000 ಏನ್ ಕಟ್ತಾ ಹೋಗ್ತೀರಾ, ಅದು SIP ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ಸ್ಟಾಕ್ ಅಲ್ಲಿ ಆಗಿರ್ಬೋದು, ಅದು ನೀವು 15 ಇಯರ್ಸ್ ಅಥವಾ ಮಿನಿಮಮ್ 12 to 15 ಇಯರ್ಸ್ ನೀವು ಏನಾದ್ರೂ ಇಟ್ಟಿದ್ರೆ, ಆ ಹಣಕ್ಕೆ ನಿಮಗೆ ಬಡ್ಡಿ ಮತ್ತೆ ಮರುಬಡ್ಡಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ನಿಮಗೆ ಹಣ ಒಂದು ಬಲ್ಕ್ ಆಗಿ ಅಮೌಂಟ್ ಸಿಗುತ್ತೆ. ಅದು ಲಾಂಗ್ ಟರ್ಮ್ ಇಟ್ಟಾಗ ಮಾತ್ರ. ಶಾರ್ಟ್ ಟರ್ಮ್ ಇಟ್ಟಾಗ ಏನಾಗುತ್ತೆ, ನಿಮಗೆ 12%, 11% ಅಥವಾ 10% ಈ ಒಂದು ರೇಂಜ್ ಅಲ್ಲಿ ನಿಮಗೆ ಅವರೇಜ್ ಆಗಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಬಟ್ ಅದೇ ನೀವು 15 ಇಯರ್ಸ್ ಅಥವಾ 20 ಇಯರ್ಸ್ ಇಟ್ಟಾಗ ಏನಾಗುತ್ತೆ, ಅದ್ರದ್ದು ಏನೋ ಡಬಲ್ ಆಗುವಂತದ್ದಾಗಿರ್ಬೋದು ಅಥವಾ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುವಂತದ್ದಾಗಿರ್ಬೋದು, ಅದು ನಿಮಗೆ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ನಾನು ತುಂಬಾ ಜನದ್ದು ನೋಡಿದೀನಿ. ಬಿಕಾಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡೋದು 1,200 rupees, 1,500 rupees ಅಥವಾ 5,000 rupees ಇರುತ್ತೆ.
ಬಟ್ ಒನ್ ಸರ್ಟನ್ ಪೀರಿಯಡ್ ಆಫ್ಟರ್ 15 ಅಥವಾ 16 ಇಯರ್ಸ್ ನಂತರ ನೋಡಿದ್ರೆ ದೇ ಆರ್ ಗೆಟಿಂಗ್ ಆಕ್ಚುಲಿ ಮೋರ್ ದೆನ್ 95 lakhs ಅಥವಾ 90 lakhs ಈ ತರ ಹತ್ತತ್ರ ನಿಯರ್ 1 crore ಹತ್ತತ್ರ ಅವರು ಹಣನ ಗಳಿಸ್ತಾ ಇರ್ತಾರೆ. ಸೊ ಅದು ಕೂಡ ನಿಮಗೆ ಕ್ಯಾಲ್ಕುಲೇಷನ್ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತುಂಬಾನೇ ಬೆನಿಫಿಟ್ ಇದೆ. ಸೊ ಹಾಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಮಾಲ್ ಅಮೌಂಟ್ ಆದ್ರೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಡೈವರ್ಸಿಫಿಕೇಶನ್ ಆಫ್ ಯುವರ್ ಪೋರ್ಟ್ಫೋಲಿಯೋ, ಸ್ಪ್ರೆಡ್ಡಿಂಗ್ ಯುವರ್ ಇನ್ವೆಸ್ಟ್ಮೆಂಟ್. ನೀವು ಲಂಸಮ್ ನನ್ನ ಹತ್ರ ಹಣ ಇದೆ, ಒಂದು 5 ಲಕ್ಷ ಇದೆ, 2 ಲಕ್ಷ ಇದೆ, 3 ಲಕ್ಷ ಇದೆ ಅಂತಂದ್ರೆ ನೀವು ಒಂದೇ ಜಾಗದಲ್ಲಿ ಎಲ್ಲಾ ಹಣನು ಡಂಪ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಒಂದ್ ವೇಳೆ ಇಂಟ್ರೆಸ್ಟ್ ಕಡಿಮೆ ಆಗಿಯೋ ಅಥವಾ ಲಾಸ್ ಆಗಿಯೋ ಕಂಪನಿ ಹೋದಾಗ ನಿಮ್ಗೆ ಏನಾಗುತ್ತೆ, ಫುಲ್ ಬಲ್ಕ್ ಅಮೌಂಟ್ ಕೂಡ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಹಣ ಇರೋದನ್ನ ಸ್ಪ್ಲಿಟ್ ಮಾಡಿ, 3 ಅಥವಾ 4 ಅಥವಾ 5 ಕಾಂಪೊನೆಂಟ್ ಅಲ್ಲಿ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಕಾಂಪೊನೆಂಟ್ ಅಲ್ಲಿ ನೀವು ಹಣ ಇಟ್ಟಾಗ ಏನಾಗುತ್ತೆ, ಒಂದ್ ವೇಳೆ ಒಂದು ಲಾಸ್ ಆದ್ರೆ ಇನ್ನು 4 ಕೂಡ ಪ್ರಾಫಿಟ್ ಅಲ್ಲಿ ಬರುತ್ತೆ. ಅದರ್ವೈಸ್ ಏನಾಗುತ್ತೆ, ನೀವು ಯೋಚನೆ ಮಾಡ್ದೇನೆ ಅಥವಾ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡೇನೆ ಎಲ್ಲೋ ಒಂದ್ ಕಡೆ ಲಂಸಮ್ ಡಂಪ್ ಆಗಿ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿ ಲಾಸ್ ಮಾಡ್ಕೊಂಡ್ರೆ ನಿಮಗೆ ಹಣನೂ ಸಿಗೋದಿಲ್ಲ. ಮತ್ತೆ ಲಾಸ್ ಆದ್ರೆ ಏನಾಗುತ್ತೆ, ನೀವು ಹೂಡಿಕೆ ಮಾಡಿದಂತ ಹಣನೂ ಕೂಡ ನಿಮ್ ಕೈಗೆ ಸಿಗೋದಿಲ್ಲ. ಅಥವಾ ನೀವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿರ್ತೀರ ಅಂತ ಹೇಳಿದ್ರೆ 80,000ನೋ 50,000ನೋ 60,000ನೋ ಸಿಗುತ್ತೆ. ಸೊ ಅದು ನಿಮಗೆ ಅಲ್ಲಿ ಹೂಡಿಕೆ ಮಾಡಿರೋದ್ರಲ್ಲೇನೆ ಕೂಡ ನಿಮಗೆ 40,000 ರೂಪಾಯಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಹಣನ ಸ್ಪ್ಲಿಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್, ಪೇ ಆಫ್ ಯುವರ್ ಡೆಟ್ಸ್, ಕ್ಲಿಯರಿಂಗ್ ದ ಮನಿ. ಸೊ ನಿಮ್ದು ಯಾವ್ದೆಲ್ಲ ಲೋನ್ಸ್ ಗಳಿದೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಗಳಿದೆ ಅಥವಾ ಪರ್ಸನಲ್ ಲೋನ್ ಇದೆ ಅಥವಾ ವೆಹಿಕಲ್ ಲೋನ್ ಇದೆ, ಹೋಮ್ ಲೋನ್ ಇದೆ, ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೀವು ಲೋನ್ ನ ಕ್ಲಿಯರ್ ಮಾಡುವಂಥದ್ದು. ಸೊ ಅದು ಲೋನ್ ಕ್ಲಿಯರ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಪರ್ಟಿಕ್ಯುಲರ್ ಅಮೌಂಟ್ ನಿಮಗೆ ಪ್ರತಿ ತಿಂಗಳು ಉಳಿತಾಯ ಆಗುತ್ತೆ. ಆ ಹಣನ ನೀವು ಇದರ್ ಇಟ್ ಇಸ್ ಸ್ಟಾಕ್ ಅಲ್ಲೋ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೋ ಅಥವಾ ಬೇರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಎಜುಕೇಟ್ ಯುವರ್ ಸೆಲ್ಫ್ ಅಬೌಟ್ ಮನಿ. ಹಣದ ಬಗ್ಗೆ ನೀವು ಹೆಚ್ಚು ಮಾಹಿತಿನ ತಿಳ್ಕೊಳ್ಳಿ, ಬುಕ್ಸ್ ಅನ್ನು ಓದಿ ಅಥವಾ ಈ ತರ ವಿಡಿಯೋಸ್ ಗಳಲ್ಲಿ ತುಂಬಾ ಡಿಟೇಲ್ಡ್ ವಿಡಿಯೋಸ್ ಗಳನ್ನ ನೋಡಿ. ಬಿಕಾಸ್ ಕೆಲವೊಮ್ಮೆ ಏನಾಗುತ್ತೆ, 15 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ವಿಡಿಯೋಸ್ ಗಳು ಕೆಲವೊಬ್ರು ತುಂಬಾ ಅಂದ್ರೆ ಇಷ್ಟಪಡೋದಿಲ್ಲ. ಬಿಕಾಸ್ ಲೆಂತಿ ವಿಡಿಯೋಸ್ ಗಳು ಅಂತ ಹೇಳಿ ನೋಡೋದಿಲ್ಲ. ಬಿಕಾಸ್ ಯಾಕೆಂತ ಹೇಳಿದ್ರೆ ಅದರಲ್ಲಿ ತುಂಬಾ ಸಾರಾಂಶಗಳಿರುತ್ತೆ ಅಥವಾ ತುಂಬಾ ಮಾಹಿತಿಗಳಿರುತ್ತೆ. ದಯವಿಟ್ಟು ಆ ತರದನ್ನ ಫೈನಾನ್ಷಿಯಲಿ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾ ಇದೀರಾ ಆ ತರದ ವಿಡಿಯೋಸ್ ಗಳು ಬಂದ್ರೆ ಪೂರ್ತಿಯಾಗಿ ನೋಡಿ, ಅವರಿಗೆ ನೀವು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ಆ ಒಂದು ವಿಡಿಯೋಸ್ ಅಲ್ಲಿ ನೀವು ಕಮೆಂಟ್ ಹಾಕಿ ನೀವು ಮಾಹಿತಿನ ತಿಳ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೋರ್ ದೆನ್ 2 ಮಿನಿಟ್ಸ್ ಅಥವಾ ಮೋರ್ ದೆನ್ 1 ಮಿನಿಟ್ ಅಥವಾ 3 ಮಿನಿಟ್ಸ್ ವಿಡಿಯೋಸ್ ಗಳು ನೋಡೋದಿಲ್ಲ. ಸೊ ವಿಚಾರಗಳನ್ನ ತಿಳ್ಕೊಳಕ್ ಹೋಗೋದಿಲ್ಲ, ಸುಮ್ನೆ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಅಥವಾ ಅವರಿಗೆ ಬೇಡ ಅನ್ನೋ ತರಕ್ಕೆ ನೋಡ್ತಾ ಇರ್ತಾರೆ. ಬಿಕಾಸ್ ನೀವು ಮಾಹಿತಿ ತಿಳ್ಕೊಂಡಷ್ಟು ನಿಮಗೆ ಹೆಚ್ಚು ಜ್ಞಾನ ಬರುತ್ತೆ, ನಿಮಗೆ ತಿಳುವಳಿಕೆ ಬರುತ್ತೆ, ಅಥವಾ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾದ ನಂತರ ನೀವು ಇನ್ವೆಸ್ಟ್ ಮಾಡಕ್ ಹೋದ್ರೆ ನಿಮಗೆ ಪ್ರಾಫಿಟ್ ಅನ್ನೋದು ಖಂಡಿತ. ಅದರ್ವೈಸ್ ಏನಾಗುತ್ತೆ, ನೀವು ಮಾಹಿತಿ ಗೊತ್ತಿಲ್ದೇನೆ ನೀವು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿ ಲಾಸ್ ಆದ್ರೆ ಅದು ನಿಮ್ಮ ಹಣ, ನೀವು ದುಡಿಮೆ ಮಾಡಿರೋಂತ ಹಣ ನಿಮ್ಮ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ರಿವ್ಯೂ ಯುವರ್ ಬಡ್ಜೆಟ್ ರೆಗ್ಯುಲರ್ಲಿ. ಒನ್ಸ್ ಇನ್ 3 months ನಿಮ್ಮ ಬಡ್ಜೆಟ್ ನೋಡ್ತಾ ಬನ್ನಿ. ಎಕ್ಸ್ಪೆಂಡಿಚರ್ ಏನಾಗ್ತಾ ಇದೆ, ಇನ್ಕಮ್ ಎಲ್ಲಿ ನಾವು ಸೇವ್ ಮಾಡಕ್ ಆಗ್ತಾ ಇದೆ ಅಥವಾ ಯಾಕೆ ಆಗ್ತಾ ಇಲ್ಲ, ಅಥವಾ ಇದ್ರಲ್ಲಿ ಯಾಕೆ ಖರ್ಚು ಕಡಿಮೆ ಮಾಡಕ್ ಆಗ್ತಾ ಇಲ್ಲ. ಸೊ ಈ ತರದ್ದು ಬಡ್ಜೆಟ್ ಅನ್ನ ರಿವ್ಯೂ ಮಾಡಿ ನಿಮ್ಮ ಅಂದ್ರೆ ಲಾಸ್ಟ್ 3 months ಅಥವಾ ಲಾಸ್ಟ್ 2 months ಅಥವಾ ಕರೆಂಟ್ ಮಂತ್ ಏನ್ ಸಿಚುವೇಶನ್ ಇದ್ರೆ ಅಕಾರ್ಡಿಂಗ್ಲಿ ನೀವು ಚೇಂಜ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಪ್ಲಾನ್ ಫಾರ್ ರಿಟೈರ್ಮೆಂಟ್ ಅಟ್ ದ ಏಜ್ ಆಫ್ 20 or 30 ಅವಾಗ ಇರುವಾಗ ಸ್ಟೇಜ್ ಅಲ್ಲಿ ನೀವು ರಿಟೈರ್ಮೆಂಟ್ ಗೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ತುಂಬಾನೇ ಸೂಕ್ತ. ಬಿಕಾಸ್ ಯಾಕಂತ ಹೇಳಿದ್ರೆ ಯಂಗೆಸ್ಟ್ ರಿಚೆಸ್ಟ್ ಪೀಪಲ್ಸ್ ಗಳು ನೀವು ನೋಡಿರ್ಬೋದು, ಅವರು ಎಷ್ಟು ಬೇಗ ರಿಟೈರ್ಮೆಂಟ್ ಆಗ್ತಾರೆ. ವಿತಿನ್ ಎ ಫ್ರಾಕ್ಷನ್ ಆಫ್ 10 years ಅಲ್ಲಿ ಅವರು ರಿಟೈರ್ಮೆಂಟ್ ಆಗಿ ಫೈನಾನ್ಷಿಯಲಿ ಫ್ರೀ ಇರ್ತಾರೆ. ಜೊತೆಗೆ ಅವರು ಯಾವ್ದಕ್ಕೂ ಯೋಚನೆ ಮಾಡೋದಿಲ್ಲ, ಏನ್ ಬೇಕಿದ್ರು ಎಕ್ಸ್ಪೆಂಡಿಚರ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಜೊತೆಗೆ ಎಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಬಿಕಾಸ್ ಅವ್ರು ಒನ್ಸ್ ಫೈನಾನ್ಷಿಯಲಿ ಫ್ರೀ ಆದ್ರೆ, ಬಿಕಾಸ್ ಅವರಿಗೆ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಇವಾಗ್ಲೇ ಕೆಲಸ ಮಾಡ್ಬೇಕು ಅವಾಗ್ಲೇ ಕೆಲಸ ಮಾಡ್ಬೇಕು ಅಂತ ಇರಲ್ಲ. ಸೊ ಹಾಗಾಗಿ ನೀವು ರಿಟೈರ್ಮೆಂಟ್ ಗೆ ನೀವು ಹಣನ ಹೂಡಿಕೆ ಮಾಡಬೇಕಾಗತ್ತೆ. ಸೊ ನೀವು
ಯಾವಾಗ ರಿಟೈರ್ಮೆಂಟ್ ಆಗ್ಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ಲಿ ನೀವು ಎಷ್ಟು ಹಣ ಡೆಪಾಸಿಟ್ ಮಾಡ್ಬೇಕು ಅಂತ ಹೇಳಿ ನಿಮಗೆ ಐದರ್ ಇಟ್ ಇಸ್ SBI ಅಲ್ಲಿ ಹೇಳ್ಬಹುದು ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ನೀವು ವಿಚಾರಿಸೋದನ್ನು ಹೇಳ್ತಾರೆ, ಅಥವಾ ಬ್ಯಾಂಕ್ ಆಫ್ ಬರೋಡಾದಲ್ಲೂ ಕೂಡ ಈ ಒಂದು ರಿಟೈರ್ಮೆಂಟ್ ಪ್ಲಾನ್ಸ್ ಗಳಿದೆ. ಸೊ ರಿಟೈರ್ಮೆಂಟ್ ಪ್ಲಾನ್ಸ್ ನೀವು ರಿಟೈರ್ ಆಗದಾಗ ಆಫ್ಟರ್ 60 ನಿಮಗೆ ಮಂತ್ಲಿ 10,000 ಬರ್ಬೇಕಾ ಅಥವಾ 50,000 ಬರ್ಬೇಕಾ ಅಥವಾ 1 lakh ಬರ್ಬೇಕಾ, ಅಕಾರ್ಡಿಂಗ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವರೊಂದು ಪ್ಯಾಕೇಜ್ ಕೊಡ್ತಾರೆ ಅಥವಾ ಹಣ ಕೊಡ್ತಾರೆ. ಅದನ್ನ ಮಂತ್ಲಿ ನೀವು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು ಅಟ್ ಟಿಲ್ 60 years ತನಕ. ಸೊ ಅದಾದ ನಂತರ ನಿಮಗೆ ಹಣ ರಿಟೈರ್ಮೆಂಟ್ ನೀವು ಏನ್ ರಿಟೈರ್ ಆಗುತ್ತೆ ಅಥವಾ ಆಫ್ಟರ್ 60 years ಏನಾಗುತ್ತೆ ಅದು. ಇಲ್ಲ ನನಗೆ ಅರ್ಲಿ ರಿಟೈರ್ ಆಗ್ಬೇಕು, ಈಗ ನನಗೆ 30 ಇದೆ, ನಾನು 40 years ಗೆ ರಿಟೈರ್ಮೆಂಟ್ ಆಗ್ಬೇಕು ಅಂದ್ರೆ ನೀವು ದುಡಿತಾ ಇರೋ ಹಣದಲ್ಲಿ ಹೆಚ್ಚು ಹಣ ರಿಟೈರ್ಮೆಂಟ್ ಸ್ಕೀಮ್ಸ್ ಗೆ ಡೆಪಾಸಿಟ್ ಮಾಡ್ತಾ ಹೋದಾಗ ನಂತರ ನೀವು 40 years ಗೆ ರಿಟೈರ್ಮೆಂಟ್ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಈಗಿನ ಟ್ರೆಂಡ್ ಏನಿದೆ, ಯಾರು ಕೂಡ 60 years ಗೆ ಪ್ಲಾನ್ ಮಾಡೋದೇ ಇಲ್ಲ. ಒಂದ್ ವೇಳೆ ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ 22 years 23 years ಅಂದ್ರೆ ಅವರು ವಿತಿನ್ ಎ ಶಾರ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ 40 years ಒಳಗಡೆ ರಿಟೈರ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ರಿಟೈರ್ಮೆಂಟ್ ಪ್ಲಾನ್ ನಿಮಗೆ ತುಂಬಾ ಅಗತ್ಯ ಇದೆ. ಥಿಂಕ್ ಲಾಂಗ್ ಟರ್ಮ್. ಯಾವುದೇ ವಿಚಾರ ಆದ್ರೂ ಯಾವುದೇ ಸೇವಿಂಗ್ಸ್ ಆದ್ರೂ ಸಾಧ್ಯ ಆದಷ್ಟು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಯೋಚನೆ ಮಾಡಿ. ಬಿಕಾಸ್ ಅದರಿಂದ ಮೋರ್ ಅಂಡ್ ಮೋರ್ ಬೆನಿಫಿಟ್ ಇದೆ. ಸೊ ಹಾಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಹ್ಯಾಬಿಟ್ಸ್ ಆಫ್ ವೆಲ್ತಿ ಪೀಪಲ್ಸ್, ಈ ಒಂದು ನಿಯಮಗಳು ಅವರು ಪ್ರತಿ ದಿನ ಅಥವಾ ಪ್ರತಿ ಸರಿನೂ ಪಾಲನೆ ಮಾಡ್ತಾರೆ. ಸೊ ಹಾಗಾಗಿ ಅವರು ದೇ ಆರ್ ಆಲ್ರೆಡಿ ರಿಚ್, ದೇ ಆರ್ ಬಿಕಮ್ ರಿಚ್. ಮತ್ತೆ ರಿಚ್ ಆಗಿರೋರು ಕೂಡ ಇದೇ ಪಾಲನೆ ಮಾಡ್ತಾ ಇದ್ದಾರೆ, ರಿಚ್ ಆಗ್ಬೇಕು ಅಂತ ಹೋಗ್ತಾ ಇರೋರು ಕೂಡ ಇದನ್ನೇ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಈ ಪಾಲನೆ ಮಾಡಿದಷ್ಟು ನೀವು ಅಂದ್ರೆ ಫೈನಾನ್ಷಿಯಲಿ ಫ್ರೀ ಆಗೋ ಕಡೆ ಹೋಗ್ತಾ ಇರ್ತೀರಾ, ಜೊತೆಗೆ ನೀವು ಕೂಡ ಫೈನಾನ್ಷಿಯಲಿ ಫ್ರೀ ಆಗಿ ರಿಚ್ ಆಗ್ತೀರಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ಹ್ಯಾಬಿಟ್ಸ್ ಆಫ್ ವೆಲ್ತಿ ಪೀಪಲ್ ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ನೀವು ಫೋನ್ ಮುಖಾಂತರ ಕೂಡ ನನಗೆ ಕೇಳಿ ಮಾಹಿತಿನ ತಿಳ್ಕೊಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.